ಪೆನ್ಡ್ರೈವ್ ಕೇಸ್ನಿಂದ ಕಾಂಗ್ರೆಸ್ ನಾಯಕರು ಅಂತರವನ್ನ ಕಾಯ್ದುಕೊಳ್ಳುತ್ತಾರೆ. ಡಿಕೆಶಿಗೆ ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಒಕ್ಕಲಿಗ ನಾಯಕರು ಸಲಹೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯರಿಂದಲೂ ಡಿಕೆಶಿ ಸಚಿವರಿಗೆ ಸೂಚನೆ ಕೊಡಲಾಗಿದೆ. ಪೆನ್ಡ್ರೈವ್ ಕೇಸ್ನಲ್ಲಿ ಅನಗತ್ಯವಾಗಿ ಯಾರು ಕೂಡ ರಿಯಾಕ್ಟ್ ಮಾಡಬೇಡಿ, ಸಚಿವರು ಎಚ್ಚರಿಕೆ ವಹಿಸಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸಲಹೆಯನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಡಿಕೆ ಶಿವಕುಮಾರ್. 4-5 ದಿನದಿಂದ ಪೆನ್ಡ್ರೈವ್ ಕೇಸ್ನಿಂದ ಡಿಕೆಶಿ ದೂರ ಉಳಿದಿದ್ದಾರೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಹೆಚ್ಚು ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಪೆನ್ಡ್ರೈವ್ ಕೇಸ್ನಲ್ಲಿ ಮಾತನಾಡೋದೇ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಂತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಪೆನ್ಡ್ರೈವ್ ಕೇಸ್ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಜೆಡಿಎಸ್ನ ಮೇಲೆ ಮುಗಿಬಿದ್ದಿದ್ರು. ಆದ್ರೆ ಕಳೆದ ಒಂದು 4-5 ದಿನಗಳಿಂದ ನೋಡಿದ್ರೆ ಸೈಲೆಂಟ್ ಆಗಿದ್ದಾರೆ ಎಲ್ಲರೂ ಕೂಡ. ಈ ಮಧ್ಯೆ ಒಕ್ಕಲಿಗ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ಈ ಪ್ರಕರಣದಿಂದ ಡಿಸ್ಟೆನ್ಸ್ ಕಾಪಾಡಿಕೊಳ್ಳಿ ಅನ್ನೋ ಸಲಹೆ ಕೊಟ್ಟಿದ್ದಾರಂತೆ. ಸೊ ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಪೆನ್ಡ್ರೈವ್ ಕೇಸ್ನ ವಿಚಾರದಲ್ಲಿ ಕಾಂಗ್ರೆಸ್ ಹಾಗಾದ್ರೆ ಒಂದು ಸ್ಟೆಪ್ ಹಿಂದೆ ಇಟ್ಟಿದೆ. ಖಂಡಿತ ಹೌದು. ಯಾಕೆಂದ್ರೆ ಪೆನ್ಡ್ರೈವ್ ಕೇಸ್ ನಲ್ಲಿ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತಹ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡುವಂತಹ ವಿಚಾರದಲ್ಲಿ ಕಾಂಗ್ರೆಸ್ ಪದೇ ಪದೇ ಎಡವುತ್ತಾ ಇದೆ. ಅದರ ಜೊತೆಗೆ ದೇವರಾಜೇಗೌಡರ ಜೊತೆಗೆ ಡಿಸಿಎಂ ದೂರವಾಣಿಯಲ್ಲಿ ಮಾತನಾಡಿರೋದು ಖಚಿತ. ಅವ್ರು ಏನ್ ಮಾತನಾಡಿದ್ದಾರೆ, ಎಷ್ಟೊತ್ತು ಮಾತನಾಡಿದ್ದಾರೆ ಅನ್ನೋದು ಸೆಕೆಂಡರಿ. ಆದ್ರೆ ಈ ಪ್ರಕರಣದ ಪ್ರಮುಖ ಆರೋಪಿ ಮತ್ತು ಈ ಪ್ರಕರಣದ ಒಂದು ಕೇಂದ್ರ ಬಿಂದು ಆಗಿದ್ದಂತ ದೇವರಾಜೇಗೌಡರ ಜೊತೆಗೆ ಡಿಸಿಎಂ ಮಾತನಾಡಿರುವಂತದ್ದೇ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಅಸ್ತ್ರ ಸಿಕ್ಕಂತಾಗಿತ್ತು. ಹಾಗಾಗಿನೇ ಪದೇ ಪದೇ ಡಿಕೆ ಶಿವಕುಮಾರ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಸರ್ಕಾರದ ಮೇಲೂ ಕೂಡ ಕುಮಾರಸ್ವಾಮಿ ಅಟ್ಯಾಕ್ ಮಾಡ್ತಾ ಇದ್ರು. ಆದ್ರೆ ಅದಕ್ಕೆ ಪ್ರತ್ಯುತ್ತರ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಎಡವುತ್ತಾ ಇತ್ತು. ಕಾರಣ ಡಿಕೆ ಶಿವಕುಮಾರ್ ಅವರು ಮಾತನಾಡಿರೋದು ಖಚಿತ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಯಾಕಂದ್ರೆ ಅವರೇ ಕೂಡ ನಿನ್ನೆ ಮಾತನಾಡ್ತಾ ಒಂದು ಅರ್ಧ ನಿಮಿಷ ಮಾತನಾಡಿದ್ದೀನಿ ಅನ್ನುವಂಥದ್ದನ್ನು ಕೂಡ ಒಪ್ಕೊಂಡಿದ್ರು. ಆ ಕಾರಣಕ್ಕಾಗಿ ಈ ವಿಚಾರದಲ್ಲಿ ಹೆಚ್ಚು ಕಾಂಗ್ರೆಸ್ ಮಾತನಾಡಿದಷ್ಟು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಕಾರಣ ಅಂತ ಆರೋಪಿಯ ಜೊತೆಗೆ ಮೊದಲು ಮಾತನಾಡಿರುವಂತದ್ದೇ ತಪ್ಪು ಅನ್ನುವಂತ ಅಭಿಪ್ರಾಯ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇವರ ಯಾವುದೇ ಹಿತಾಸಕ್ತಿಗಳಿಲ್ಲದೆ ಇದ್ದಾಗ ಆತನ ಜೊತೆಗೆ ಮಾತನಾಡುವಂತ ಅನಿವಾರ್ಯ ಏನಿತ್ತು ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಹೇಳೋದಕ್ಕೆ ಶುರುವಾಗುತ್ತೆ. ಹಾಗಾಗಿನೇ ಮುಖ್ಯಮಂತ್ರಿಗಳು ಒಂದ್ ಕಡೆ ಸಚಿವರಿಗೂ ಒಂದು ಸಲಹೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಇವತ್ತು ಬಹಿರಂಗವಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ರಾಜ್ಯಸಭಾ ಸದಸ್ಯರಾಗಿರುವಂತ ಜಿ.ಸಿ. ಚಂದ್ರಶೇಖರ್ ಓಪನ್ ಸ್ಟೇಜ್ ನಲ್ಲೇ ಮನವಿ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಯಾವುದೇ ಕಾರಣಕ್ಕೂ ನೀವು ಪೆನ್ಡ್ರೈವ್ ವಿಚಾರದ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಬೇಡಿ. 1 ವರ್ಷ ಆಗಿದೆ ಸರ್ಕಾರ ಬಂದು, ಸರ್ಕಾರ ಎಲ್ಲಾ ರೀತಿಯಾದಂತಹ ಒಳ್ಳೆ ಕೆಲಸಗಳನ್ನ ಮಾಡಿದೆ. ಇದರ ಕಡೆಗೆ ಹೆಚ್ಚು ಗಮನ ಕೊಡೋಣ. ಕುಮಾರಸ್ವಾಮಿ ಅವರ ಆರೋಪಗಳಿಗೆ ಪೆನ್ಡ್ರೈವ್ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ತೋರಿಸೋದು ಬೇಡ ಮತ್ತು ಹೆಚ್ಚು ಬಹಿರಂಗವಾಗಿ ಪ್ರತಿಕ್ರಿಯೆ ಕೊಡೋದು ಬೇಡ ಅನ್ನುವಂತ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಚಲುವರಾಯಸ್ವಾಮಿ ಕೂಡ ಅದೇ ರೀತಿಯಾಗಿ ಮೊನ್ನೆ ಮಾತನಾಡೋ ಸಂದರ್ಭದಲ್ಲಿ ಮನವಿ ಮಾಡ್ಕೊಂಡ್ರು. ಈ ಪ್ರಕರಣದಲ್ಲಿ ನಾವು ಹೆಚ್ಚು ಮಾತನಾಡದೇ ಇರೋದು ಸೂಕ್ತ, ಆದ್ರೆ ಪದೇ ಪದೇ ಅವರು ಮಾತನಾಡುವಂತೆ ಪ್ರವೋಕ್ ಮಾಡ್ತಾರೆ. ಆದ್ರೆ ನಾವು ಅವರ ಪ್ರವೋಕೇಶನ್ಗೆ ಬಲಿಯಾಗಬಾರ್ದು ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ರು. ಹಾಗಾಗಿ ಒಕ್ಕಲಿಗ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಹೆಚ್ಚು ಈ ಪ್ರಕರಣದಲ್ಲಿ ಮಾತನಾಡಿದಷ್ಟು ಕಾಂಗ್ರೆಸ್ಗೆ ಡ್ಯಾಮೇಜು, ಜೊತೆಗೆ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಅದು ಹಿನ್ನಡೆ ಆಗುವಂತದ್ದು. ಹಾಗಾಗಿ ಹೆಚ್ಚು ಪ್ರತಿಕ್ರಿಯೆ ಕೊಡದೆ ಇದನ್ನ ನಿರಾಕರಿಸೋದು, ನಿರ್ಲಕ್ಷ್ಯ ಮಾಡೋದು ಒಳ್ಳೇದು ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.